ಹಲೋ ವೆಲ್ಕಮ್ ಟು ದಿ ಚಾನೆಲ್. ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಇವತ್ತಿನ ಟಾಪಿಕ್, ನಿಮ್ಮ ಜೀವನದಲ್ಲಿ ಯಾರು ಬರ್ತಾ ಇದ್ದಾರೆ, ಹೂ ಈಸ್ ಕಮಿಂಗ್ ಆ್ಯಂಡ್ ವಾಟ್ ಚೇಂಜಸ್, ಆ ವ್ಯಕ್ತಿ ಬರೋದ್ರಿಂದ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್. ಹೂ ಕಮಿಂಗ್, ವಾಟ್ ಬ್ರಿಂಗಿಂಗ್, ಯಾರು ಬರ್ತಿದ್ದಾರೆ, ಏನು ಬದಲಾವಣೆ ತರ್ತಿದ್ದಾರೆ. ಇದು ಗುರು, ಫ್ರೆಂಡ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಪಾಸ್ಟ್ ಲೈಫ್, ಆಮೇಲೆ ರಿಲೇಷನ್ಸ್, ನೇಬರ್ಸ್, ಈವನ್ ಆ್ಯನಿಮಲ್ಸ್, ಯಾರಾದರೂ ಆಗಿರಬಹುದು. ಆರ್ ಯು ಕ್ಯೂರಿಯಸ್? ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ತಿಳ್ಕೊಳ್ಳೋದಕ್ಕೆ? ನಿಮ್ಗಿದನ್ನು ನೋಡ್ಬೇಕು ಅನ್ನಿಸ್ತಾ ಇದೆಯಾ, ಚಾನಲೈಸ್ಡ್ ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ದರೆ ಮಾತ್ರ ಕಂಟಿನ್ಯೂ ಮಾಡಿ. ಸುಮ್ಮನೆ ಏನೋ ಒಂದು ರೀಡಿಂಗು, ಟೈಮ್ ಪಾಸ್ ನೋಡ್ತಾ ಇದ್ದೀನಿ ಅಂತಂದರೆ ನೋ, ಪ್ಲೀಸ್ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಸೊ ಈ ಒಂದು ಚಾನಲ್ಡ್ ಮೆಸೇಜ್ ಮಾಡೋದಕ್ಕಿಂತ ಮುಂಚೆ ಮೆಡಿಟೇಟ್ ಮಾಡಿ ಇದನ್ನು ನಾವು ನಿಮಗೆ ಪ್ರೊವೈಡ್ ಮಾಡುವಂಥದ್ದು. ಇಟ್ಸ್ ನಾಟ್ ಜಸ್ಟ್ ರ್ಯಾಂಡಮ್ಲಿ ಕಾರ್ಡ್ಸ್ ತೆಗೆದ್ಬಿಟ್ಟು ನಿಮ್ಗೆ ಹೇಳೋದಲ್ಲ, ಇಟ್ಸ್ ಎನರ್ಜಿ ವರ್ಕ್. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಂಟಿನ್ಯೂ ವಾಚಿಂಗ್. ಸೊ ಪೈಲ್ ನಂಬರ್ 1 ಫೈರ್ ಅನ್ನೋಂಥ ಈ ಕಾರ್ಡ್ ಇದೆ. ಪೈಲ್ ನಂಬರ್ 2 ಬಟರ್ಫ್ಲೈ. ಪೈಲ್ ನಂಬರ್ 3 ಡೈಮಂಡ್. ಸೊ ನೋಡಿ, ನಿಮ್ಗೆ ಯಾವ ಕಾರ್ಡ್ ಡ್ರಾನ್ ಅಂದರೆ ಅಟ್ರ್ಯಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ. ಲೆಟ್ ಸ್ಟಾರ್ಟ್. ಹಲೋ ಗ್ರೂಪ್ 1, ಫೈರ್ ಅನ್ನುವಂಥ ಕಾರ್ಡ್ನ ಚೂಸ್ ಮಾಡಿದ್ದೀರಾ. ಸ್ಟ್ರಾಂಗ್ ಎಮೋಷನ್, ಪ್ಯಾಷನೇಟ್, ಲವ್ ಆರ್ ಹೇಟ್. ಓಕೆ, June, beautiful. Roaster, wheel, lily, caterpillar, July. Uh-oh. Four of Pentacles, King of Pentacles, Seven of Wands. ಓಕೆ, ಪೈಲ್ ನಂಬರ್ 1, ಮೊದಲಿಗೆ ನಿಮ್ಮ ಜೀವನದಲ್ಲಿ ಯಾರು ಬರ್ತಾ ಇದ್ದಾರೆ, ಏನು ತಗೊಂಡು ಬರ್ತಿದ್ದಾರೆ, ಏನು ಚೇಂಜಸ್ ಬರ್ತಾ ಇದೆ. ಸೊ ಜೂನ್ ಜುಲೈ ಮಂತ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಜೀವನದಲ್ಲಿ ಫೈರ್ ಎನರ್ಜೀಸ್ ಇದೆ, ಎಮೋಷನ್ಸ್ ಹೈ ಇದೆ, ಜೊತೆಗೆ ನಿಮ್ಮಲ್ಲಿ ಒಂದು ನಾಟಿನೆಸ್ ಇದೆ. ಸೊ ಈ ಒಂದು ವ್ಯಕ್ತಿ ಬರ್ತಾ ಇದ್ದಾರಲ್ಲ, ಇವರು ತುಂಬಾ ಅಟ್ರಾಕ್ಟಿವ್ ಆಗಿರುವಂಥದ್ದು, ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇರುವಂಥದ್ದು, ಫೈರ್ ಎನರ್ಜೀಸ್. ಆಮೇಲೆ ಇವರು 70s ಇರಬಹುದು, ಮೇ ಬಿ ಇವರ ಏಜ್ 70s ಬಾರ್ನ್ ಇರಬಹುದು, 80s ಬಾರ್ನ್ ಇರಬಹುದು, ನೀವು 90s ಅಥವಾ 80s ಇರಬಹುದು. ಏಜ್ ಗ್ಯಾಪ್ ಇದೆ ಆ್ಯಂಡ್ ಶುಗರ್ ಡ್ಯಾಡಿ ಕೈಂಡ್ ಆಫ್ ಥಿಂಗ್ ಇರಬಹುದು. ಬಿಕಾಸ್ ವೈಟ್ ಕಾಣಿಸ್ತಾ ಇರೋದ್ರಿಂದ ಮೇ ಬಿ ಅವರಿಗೆ ನಿಮಗೆ ಏಜ್ ಗ್ಯಾಪ್ ಇದೆ. ಬಟ್ ಅವರು ನಿಮ್ಮನ್ನು ತುಂಬ ಕೇರಿಂಗ್, ನರಿಷಿಂಗ್ ಆಗಿ ನೋಡ್ಕೊಳ್ಳುವಂಥದ್ದು, ತುಂಬಾ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇರುವಂಥದ್ದು. ಅವರ ಏಜ್ಗಿಂತ ಅವರು ತುಂಬ ಚಿಕ್ಕವರಾಗಿ ಕಾಣುವಂಥದ್ದು. ಆ್ಯಂಡ್ ಅವರು ಒಂಥರ 70s ಮಾಡಲ್ ಥರ ಅಥವಾ ಆ ಥರ ಫ್ಯಾಷನ್ ಆಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆ ಥರದ ಔಟ್ಫಿಟ್ಗಳನ್ನು ವೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವರು ಈ ಒಂದು ಟ್ರೆಡಿಷ್ನಲ್ ವೇ ಅವರಿಗೆ ತುಂಬ ಇಷ್ಟ ಆಗುವಂಥದ್ದು. ಅವರು ನಿಮ್ಮ ಜೀವನದಲ್ಲಿ ಬರುವಾಗ ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ನ ತೊಗೊಂಡು ಬರ್ತಾ ಇದ್ದಾರೆ. ನೀವು ಅಂದ್ಕೊಂಡಿರಬಹುದು, ನಾನು ಡಿಸರ್ವಿಂಗ್ ಆಗಿದ್ದೀನಾ ಅಥವಾ ನನಗಿದು ಸೆಟ್ ಆಗುತ್ತಾ ಅನ್ನೋವಂಥದ್ದು. ಈ ವ್ಯಕ್ತಿ ತುಂಬ ಸತಿ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಅಂದರೆ ಒನ್ ಟೈಮ್ ಓನ್ಲಿ ನಿಮ್ಗೆ ಅವ್ರು ಪರಿಚಯ ಆಗೋದಿಲ್ಲ. ತುಂಬ ಸತಿ ಅವರು ನಿಮ್ಮನ್ನು ಮೀಟ್ ಆದಮೇಲೆ ನಿಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಅನ್ನುವಂಥದ್ದು ಬೆಳೆಯುತ್ತೆ. ಸೊ ಈ ವ್ಯಕ್ತಿ ಚೈಲ್ಡ್ಹುಡ್ಡಿಂದ ಬಂದಿರುವಂಥ ಟ್ರಾಮಾಸ್ ಆಗಿರಬಹುದು, ಅವರ ಫೇಸ್ ಮಾಡಿರುವಂಥ ಇಶ್ಯೂ ಆಗಿರಬಹುದು, ಅದನ್ನೆಲ್ಲ ನಿಮಗೆ ಅರ್ಥ ಮಾಡಿಸ್ತಾರೆ, ನಿಮಗೆ ಒಂಥರ ಹೇಳ್ಕೊತಾರೆ. ಒಂದು ಅವರಿಗೆ ಹಗುರವಾದ ಫೀಲಿಂಗ್ ಬರುತ್ತೆ. ನೀವು ಒಂಥರ ಅವರಿಗೆ ಏಂಜಲ್ ಥರ ಅನ್ನಿಸ್ತೀರಾ. ಅವರು ಮೇ ಬಿ ಒಳ್ಳೆಯ ಪೊಸಿಷನಲ್ಲಿ ಇರಬಹುದು, ಗೌರ್ಮೆಂಟ್ ಜಾಬಲ್ಲಿ ಇರಬಹುದು, ಅಥವಾ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು.
ಸ್ಪಿರಿಚುಲಿ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ. ನೀವು ಮಾತಾಡುವಾಗೆಲ್ಲ ಯಾವುದಾದ್ರೂ ಒಂದು ಸ್ಪಿರಿಚುವಲ್ ಟಾಪಿಕ್ನ ಎತ್ಕೊಂಡು ಮಾತಾಡುವಂಥದ್ದು, ಸ್ಪಿರಿಚುವಲ್ ಟಾಪಿಕ್ಕಿಂದನೇ ನೀವು ಕನೆಕ್ಟ್ ಆಗುವಂಥದ್ದು, ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ, ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ, ಅಥವಾ ಯಾವುದಾದ್ರೂ ಫ್ರೆಂಡ್ ಮನೆಗೆ ಹೋದಾಗ ಫ್ರೆಂಡ್ ನಿಮಗೆ ಪರಿಚಯ ಆಗಿರುವಂಥದ್ದು. ಈ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಹಣಕಾಸಿನ ಸಹಾಯ ಆಗೋದಂತಂತೂ ಇದೆ. ಈ ವ್ಯಕ್ತಿ ಅವರದ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಿರುವಂಥವ್ರು ಆಗಿರ್ತಾರೆ. ಅವರು ಯಾವುದೇ ಕ್ಷೇತ್ರದಲ್ಲಿರಲಿ, ಐದರ್ ಜಾಬ್, ಗೌರ್ಮೆಂಟ್ ಜಾಬ್, ಬಿಸ್ನೆಸ್, ಪ್ರೈವೇಟ್ ಸೆಕ್ಟರ್, ಅವರು ಯಾವುದೇ ಜಾಬ್ ನೋಡಿ. ನನಗಿಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಕಷ್ಟ ಆಗ್ತಿದೆ. ಮೇ ಬಿ ಅವರು ಅಷ್ಟೊಂದು ಟಾಕಿಟಿವ್ ಇಲ್ಲ, ಅವ್ರು ಅಷ್ಟೊಂದು ಮಾತಾಡೋದಿಲ್ಲ. ಮೇ ಬಿ ಅವರು ಡಾರ್ಕಿಶ್ ಇರ್ಬೋದು, ಬ್ಲ್ಯಾಕ್ ಇರ್ಬೋದು, ಸ್ವಲ್ಪ ಡಸ್ಟಿ ಕಲರ್ ಇರ್ಬೋದು. ಸೊ ಅವರು ಅಷ್ಟೊಂದು ಮಾತಾಡೋದಿಲ್ಲ. ಅವ್ರ ಸ್ಮೈಲ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಅವ್ರ ಕಣ್ಣು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಅವರು ನೋಡಿದ ತಕ್ಷಣವೇ ನಿಮಗೊಂಥರ ಚಾಮಿಂಗ್ ಎನರ್ಜೀಸ್ ಅಂತ ಅನಿಸುತ್ತೆ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ತುಂಬ ಕಷ್ಟ ಆಗಿರುತ್ತೆ. ಆ್ಯಂಡ್ ಹಿ ಆರ್ ಶಿ ಈಸ್ ವೆರಿ ಅಂದರೆ 5.5 ಹೈಟ್, ಆ ಥರ ವೆರಿ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಆಗಿರ್ತಾರೆ. ತುಂಬ ಡಿಸಿಪ್ಲಿನ್ಡ್ ವ್ಯಕ್ತಿ ಆಗಿರ್ತಾರೆ ಅವರ ಒಂದು ಲೈಫ್ ಏನಿದೆಯೋ, ಮೇ ಬಿ ಅವ್ರು ಹೇಳ್ತಾ ಇರ್ತಾರೆ, ನಾನು ತುಂಬ ಬ್ಯುಸಿ ಇದ್ದೀನಿ, ನನಗೆ ಟೈಮ್ ಇಲ್ಲ ಸ್ಪೆಂಡ್ ಮಾಡೋದಕ್ಕೆ, ಅಥವಾ ನನ್ನ ಚೈಲ್ಡ್ಹುಡ್ ಚೆನ್ನಾಗಿರಲಿಲ್ಲ, ಅಥವಾ ನನ್ನ ಫ್ರೆಂಡ್ಸ್ ನನ್ನ ಮೋಸ ಮಾಡಿಬಿಟ್ರು, ಅಥವಾ ಫ್ಯಾಮಿಲಿ ಮೆಂಬರ್ಸಿಂದ ದೂರ ಆದೆ. ದರ್ ಇಸ್ ಸೋ ಮಚ್ ಅವ್ರು ನಿಮ್ಮ ಹತ್ರ ಶೇರ್ ಮಾಡುವಂಥದ್ದು. ಮೇ ಬಿ ರೀಕನೆಕ್ಷನ್ ಅನ್ನೋವಂಥದ್ದು ನೋಡಿ, ಇಲ್ಲಿ ಹೇಗೆ ಒಂದೊಂದು ಡಾಟು ರೀಕನೆಕ್ಟ್ ಆದಮೇಲೆ ಒಂದು ಗ್ರೋತ್ ಅನ್ನೋದು ಬರುತ್ತೆ. ಸೊ ನಿಮ್ಮಿಬ್ಬರ ಈ ಒಂದು ಕನೆಕ್ಷನ್, ರೀಕಾಂಟ್ರಾಕ್ಟ್ ಅಥವಾ ಕಾಂಟ್ರಾಕ್ಟ್ ಎಕ್ಸ್ಟೆಂಡೆಡ್ ಸ್ಟಾರ್ ಸೀಡ್ ಕನೆಕ್ಷನ್ ಅಂತೀವಲ್ಲ, ಒಬ್ಬರು ಲೈಫನ್ನ ಪರ್ಫೆಕ್ಟ್ ಮಾಡೋದಕ್ಕೆ ಬಂದರೆ, ಇನ್ನು ಕೆಲವೊಬ್ಬರು ಲೈಫನ್ನ ಚೇಂಜ್ ಮಾಡೋದಕ್ಕೆ ಬರ್ತಾರೆ, ಇನ್ನು ಕೆಲವೊಬ್ಬರು ಲೆಸನ್ನ ಟೀಚ್ ಮಾಡೋದಕ್ಕೆ ಬರ್ತಾರೆ, ಇನ್ನೊಬ್ಬರು ನಿಮ್ಮ ಲೈಫಲ್ಲಿ ಕಂಪ್ಲೀಷನ್ನ ತೊಗೊಂಡು ಬರ್ತಾರೆ. ಈ ವ್ಯಕ್ತಿ ಏನು ಬರ್ತಿದ್ದಾರಲ್ಲ, ಇವರು ತುಂಬ ಮೆಚೂರ್ ಆಗಿರೋವಂಥವ್ರು, ಒಳ್ಳೆ ಹೆಸರು ಮಾಡಿರೋವಂಥವ್ರು, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರೋದಕ್ಕೋಸ್ಕರ ಬರ್ತಿದ್ದಾರೆ. ಇದು ವುಮೆನ್ ಯಾರಾದರೂ ಆಗಿರ್ಬೋದು. ಥ್ಯಾಂಕ್ ಯು. ಪೈಲ್ ನಂಬರ್ 1. ಹಲೋ, ಪೈಲ್ ನಂಬರ್ 2, ಬಟರ್ಫ್ಲೈ. ಅ ಚೇಂಜ್ ಫಾರ್ ದ ಬೆಟರ್. ಓಕೆ, ನೋಡೋಣ ಯಾರು ಬರ್ತಿದ್ದಾರೆ, ಯಾವ ಬದಲಾವಣೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. Shield, teapot, September, tortoise, scale, sun, beautiful. 7th June ಕ್ರಿಸ್ಟಲ್ ಹೀಲಿಂಗ್ ಇದೆ. 1 day ಕ್ಲಾಸ್ ಇರುತ್ತೆ. ನಿಮಗೇನಾದರೂ ಅಟೆಂಡ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಅಟೆಂಡ್ ಮಾಡಿ. ನಿಮಗೆ ಹೀಲಿಂಗ್ಸ್ ಬೇಕು ಅಂತ ಅನಿಸಿದ್ರೆ ಮಾತ್ರ. ಓಕೆ. 10 of cups, 5 of swords, chariot, 5 of cups. ಪೈಲ್ ನಂಬರ್ 2, ನಿಮ್ಮ ಜೀವನದಲ್ಲಿ ಯಾರು ಬರ್ತಿದ್ದಾರೆ, ಯಾವ ಬದಲಾವಣೆಯನ್ನು ತರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್. ಮೊದಲಿಗೆ ಈ ಒಂದು ವ್ಯಕ್ತಿ ಏನಿದಾರಲ್ಲ, ಫಸ್ಟ್ ಆಫ್ ಆಲ್ ನೀವು ತುಂಬ ಅಟ್ರಾಕ್ಟಿವ್ ಆಗಿದ್ದೀರಾ, ನೀವು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀರಾ, ಬ್ಯೂಟಿಫುಲ್ ಆಗಿದ್ದೀರಾ. ನಿಮ್ಮ ಏಜ್ಗಿಂತ ನೀವು ಹೆಂಗಾಗಿ ಕಾಣ್ತೀರಾ. ಆ್ಯಂಡ್ ನಿಮ್ಮನ್ನು ನೀವು ಪ್ರೆಸೆಂಟಬಲ್ ಆಗಿ ಇಟ್ಕೋತೀರಾ. ತುಂಬಾ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ನಿಮ್ಮದು. ಇದು ವುಮೆನ್ ಯಾರಾದರೂ ಆಗಿರಬಹುದು. ನಿಮ್ಮ ಮಾತಿನಲ್ಲಿ ಒಂದು ಶಕ್ತಿ ಇದೆ ರೀ. ಪೈಲ್ ನಂಬರ್ 2, ನಿಮ್ಮ ಮಾತಿನಿಂದನೇ ಒಬ್ಬರನ್ನ ಕನ್ವಿನ್ಸ್ ಮಾಡುವಷ್ಟು ಶಕ್ತಿ ಇದೆ. ನಿಮ್ಮ ಮಾತಿನಿಂದ ಸಮಾಧಾನ ಮಾಡುವಂಥ ಶಕ್ತಿ ಇದೆ. ಎಷ್ಟೋ ಜನಕ್ಕೆ ಹೀಲ್ ಆಗುತ್ತೆ ನಿಮ್ಮ ಮಾತನ್ನು ಕೇಳಿದ್ರೆ. ನಿಮ್ಮ ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಏನಿದೆಯೋ, ಈ ಲೈಫಿಗೆ ಅವರು ಬರ್ತಾ ಇದ್ದಾರೆ. ಈ ಒಂದು ವ್ಯಕ್ತಿ ಏನು ಬರ್ತಿದ್ದಾರಲ್ಲ, ಈ ವ್ಯಕ್ತಿ ತುಂಬಾ ಹಾರ್ಡ್ ವರ್ಕಿಂಗ್ ಆಗಿರುವಂಥವ್ರು. ಆ್ಯಂಡ್ ನಿಮ್ಮ ಕನಸಿಗೆ ಇವರು ಸಹಕಾರ ನೀಡುವಂಥವ್ರು. ಅಂದರೆ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಬಿಕಾಸ್ 5 2 ಟೈಮ್ ಬಂದಿದೆ ಇಲ್ಲಿ. ಆ್ಯಂಡ್ ಕ್ರೌ ಎನರ್ಜೀಸ್ ಇದೆ, ಚಾರಿಯಟ್ ಎನರ್ಜಿ ಇದೆ. ಹಾಗಾಗಿ ಬ್ಲ್ಯಾಕ್ ಹಾರ್ಸ್ ಇರೋದ್ರಿಂದ ನಿಮ್ಮ
ಮತ್ತು ಅವ್ರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಎಸ್, ನಿಮಗೆ ಅವ್ರಿಗೆ ಏಜ್ ಗ್ಯಾಪ್ ಇದೆ. ಮೇ ಬಿ ಅವರು 80ಸಲ್ಲಿ ಬಾರ್ನ್ ಇರ್ಬೋದು, ನೀವು 90ಸಲ್ಲಿ ಬಾರ್ನ್ ಇರ್ಬೋದು. ನೀವು ತುಂಬ ಚೆನ್ನಾಗಿ ಪೇಂಟಿಂಗ್, ಆರ್ಟ್ ವರ್ಕ್ ಅದೆಲ್ಲ ಮಾಡುವಂಥವ್ರು ಆಗಿರಬಹುದು. ಆ್ಯಂಡ್ ಆ ವ್ಯಕ್ತಿಗೆ ನೀವು ಮಾಡುವಂಥ ಕಲೆ ಬಗ್ಗೆ ರೆಸ್ಪೆಕ್ಟ್ ಇದೆ. ತುಂಬಾ ಸಪೋರ್ಟಿವ್ ಆಗಿ ಅವರು ನಿಮ್ಮ ಜೊತೆಗೆ ನಿಲ್ತಾರೆ. ಒಂದು ಶೀಲ್ಡ್ ಆಗಿ ಅವ್ರು ನಿಮ್ಮ ಜೊತೆಗಿರ್ತಾರೆ. ಬೇರೆಯವ್ರಿಗೆ ನಿಮ್ಮ ಬಗ್ಗೆ ಏನೇನೋ ಅನ್ನಿಸ್ಬೋದು, ಕೆಟ್ಟದಾಗ ಅನಿಸ್ಬೋದು, ಏನೋ ಅನಿಸ್ಬೋದು. ಬಟ್ ನಿಮ್ಮಿಬ್ಬರ ಈ ಒಂದು ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಬಾಂಡಿಂಗ್ ಇರುವಂಥದ್ದಿದೆ. ನಿಮ್ಮ ಎಲ್ಲ ಕೆಲಸಗಳಲ್ಲೂ ಅವರು ಸಹಾಯ ಮಾಡುವಂಥದ್ದಿದೆ. ಪ್ಯಾಷನೆಟ್ ಆಗಿರುವಂಥವ್ರು ಇರಬಹುದು. ಇನ್ನು ಮನಿ ಅಟ್ರ್ಯಾಕ್ಷನ್, ಐಡಿಯಾಸ್, ನಿಮ್ಮ ಐಡಿಯಾಸ್ ಏನಿದೆಯೋ ನಿಮ್ಮ ಫ್ಯಾಮಿಲಿಯವ್ರು ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ಲ. ಬಟ್ ಈ ವ್ಯಕ್ತಿ ಸಂಪೂರ್ಣವಾಗಿ ನಿಮಗೆ ಸಪೋರ್ಟ್ ಮಾಡುವಂಥದ್ದು ಕರಕುಶಲ ಕಲೆ ಆಗಿರಬಹುದು. ಅಥವಾ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಈ ರೀತಿ ಮಾಡೋದ್ರಿಂದ ನಿನಗೆ ಒಳ್ಳೆಯದಾಗತ್ತೆ, ಈ ಒಂದು ಸ್ಕಿಲ್ನ ನೀನು ಕಲಿಬೇಕು, ಅಥವಾ ಈ ಒಂದು ಜರ್ನಿ ನಿನಗೆ ಹೆಲ್ಪ್ ಆಗುತ್ತೆ. ಈವನ್ ಲರ್ನಿಂಗಿಂದ ಹಿಡಿದು ಎಲ್ಲದನ್ನು ಅವರು ನಿಮಗೆ ಹೇಳ್ಕೊಡುವಂಥದ್ದು, ನಿಮಗೆ ಸಪೋರ್ಟಿವ್ ಆಗಿರುವಂಥದ್ದು. ಮೇ ಬಿ ಅವ್ರದ್ದು ಸ್ವಲ್ಪ ಲಾಂಗ್ ಹೇರ್ ಇರ್ಬೋದು, ಬಿಯರ್ಡ್ ಬಿಟ್ಟಿರ್ಬೋದು, ಗಡ್ಡ ಬಿಟ್ಟಿರ್ಬೋದು. ಸ್ವಲ್ಪ ಲಾಂಗ್ ಹೇರ್ ಅಂದ ತಕ್ಷಣ ತುಂಬ ಕೂದಲು ಉದ್ದದೆ ಅಂತಲ್ಲ, ಇರೋದ್ರಲ್ಲೇ ಹೇರ್ ಸ್ಟೈಲ್. ಇವಾಗ ಮಿಲ್ಟ್ರಿ ಕಟ್ಟಿಂಗ್ ಅಂತೀವಿ, ತುಂಬ ಶಾರ್ಟ್ ಆಗಿರುತ್ತೆ. ಆಮೇಲೆ ಕೆಲವೊಬ್ಬರು ಹೇರ್ಸ್ನ ಬೌನ್ಸಿಯಾಗಿ ಇಟ್ಕೋತಾರೆ, ಆ ಥರ ಸಿಲ್ಕಿಯಾಗಿ ಇಟ್ಕೋತಾರೆ. ಆಮೇಲೆ ಕಿವಿ ಹತ್ರ ಸ್ವಲ್ಪ ಉದ್ದ ಕೂದಲು ಬಿಟ್ಟಿರ್ತಾರೆ. ಆ ಟೈಪ್ಸ್ ಹೇರ್ ಸ್ಟೈಲ್ ಇವ್ರದ್ದು ಇರುವಂಥದ್ದು. ತುಂಬ ಕ್ವೈಟ್ ಆಗಿ ಇರುವಂಥವ್ರು. ಮೇ ಬಿ ಅವರ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರೊಬ್ಬರು ಇಲ್ಲ, ಅಥವಾ ಇಬ್ಬರೂ ಇಲ್ಲ ಅವರಿಗೆ. ಅವರು ಯಾವಾಗೂ ಅಷ್ಟೇ ಅವರ ಡ್ರೀಮ್ಸ್ ಏನಿದೆಯೋ, ಅವರ ಅಚೀವ್ಮೆಂಟ್ಸ್ ಏನಿದೆಯೋ ಅದನ್ನು ಅವ್ರು ನಿಮ್ಮ ಹತ್ರ ಶೇರ್ ಮಾಡೋದ್ರ ಜೊತೆಗೆ ನಿಮ್ಮನ್ನು ತುಂಬಾ ಮೋಟಿವೇಟೆಡ್ ಆಗಿ ಇಡ್ತಾರೆ. ನೀನು ಎಲ್ಲಿಗೆ ಫಿಕ್ಸ್ ಆಗ್ತೀಯ ಅಂದರೆ ವಾಟ್ ಯು ಆರ್, ಹೂ ಯು ಆರ್ ಅನ್ನೋಂಥದ್ದು. ಮೇ ಬಿ ನೀವಿಬ್ಬರೂ ಅಷ್ಟೇ ಕಾಫಿ ಟೀ ಲವರ್ ಅಥವಾ ಕ್ರಿಕೆಟ್ ಲವರ್ಸ್. ಮೇ ಬಿ ತುಂಬ ಕ್ರಿಕೆಟ್ ನೋಡ್ತೀರಾ ಅಂತ ಅನಿಸುತ್ತೆ, ಅಥವಾ ಅವ್ರಿಗೂ ಆ ಕ್ರಿಕೆಟ್ ಶಾಕ್ ಇರ್ಬೋದು, ಕ್ರಿಕೆಟ್ ಹುಚ್ಚಿರಬಹುದು. ಮೇ ಬಿ ಕಾಫಿ ಡೇಟ್ ಅಂತ ನೀವು ಹೋಗ್ತಾ ಇರಬಹುದು. ಮೇ ಬಿ ಆ ವ್ಯಕ್ತಿಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲದೂ ಗೊತ್ತಿದೆ. ಆದ್ರೂ ತುಂಬ ಅವರು ನಿಮ್ಮನ್ನು ಪ್ರೊಟೆಕ್ಟಿವ್ ಆಗಿ ನೋಡ್ಕೋತಾರೆ. ತುಂಬಾ ಹೆಲ್ದಿ ರಿಲೇಷನ್ಶಿಪ್ ಅಂತಲೇ ಹೇಳಬಹುದು. ಸೆಪ್ಟೆಂಬರ್ ಮಂತ್ ತುಂಬ ಇಂಪಾರ್ಟೆಂಟ್ ಇದೆ. ಮೇ ಬಿ ನಿಮ್ಮಿಬ್ಬರ ಒಂದು ಟ್ರಾನ್ಸ್ಫಾರ್ಮೇಷನ್ ಬರೋವಂಥದ್ದು, ನಿಮ್ಮಿಬ್ಬರ ಇನ್ಕಾರ್ನಿಯೇಷನ್, ಅಥವಾ ನಿಮ್ಮಿಬ್ಬರಲ್ಲಿ ಏನೋ ಒಂದು ಕಮಿಟ್ಮೆಂಟ್, ಸಮ್ ಚೇಂಜಸ್ ಮೇ ಹ್ಯಾಪನ್. ಸೆಪ್ಟೆಂಬರ್ ಮಂತ್ ತುಂಬ ಇಂಪಾರ್ಟೆಂಟ್ ಆಗಿದೆ. 2026 ಇಯರಲ್ಲಿ ಈ ವ್ಯಕ್ತಿ ನಿಮಗೆ ಸಿಗ್ತಾ ಇದ್ದಾರೆ. ನೆಕ್ಸ್ಟ್ 2 years ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯು. ಯಾಕಂದರೆ ಇವರಿಂದನೇ ಆ ಒಂದು ಟ್ರಾನ್ಸ್ಫರ್ಮೇಷನ್ನ ನೀವು ಗುರುತಿಸೋದಕ್ಕಾಗ್ತಾ ಇದೆ. ಈ ವ್ಯಕ್ತಿ ಸಾಕಷ್ಟು ವಿಚಾರಗಳಲ್ಲಿ ಸ್ಟಕ್ ಆಗಿರುವಂಥದ್ದಿದೆ. ಪರ್ಸ್ನಲ್ ಲೈಫಲ್ಲಿ ಸ್ಟಕ್ ಆಗಿರುವಂಥದ್ದಿದೆ. ಮೇ ಬಿ ಡಿವೋರ್ಸಿಗೆ ವೆಯ್ಟ್ ಮಾಡ್ತಿರ್ಬೋದು, ಅಥವಾ ಅವ್ರ ಮನೇಲಿ ಅವ್ರ ಮದುವೆ ಬಗ್ಗೆನೇ ತಲೆ ಕೆಡಿಸ್ಕೊಂಡಿಲ್ಲ ಅನಿಸುತ್ತೆ, ಇನ್ನೂ ಮದುವೆ ಇಲ್ಲ ಅನಿಸುತ್ತೆ, ಅಥವಾ ಯಾವುದಾದ್ರೂ ಒಂದು ಲವ್ ಫೇಲ್ಯೂರ್ ಆಗಿರುವಂಥದ್ದು, ಅಥವಾ ಅವ್ರ ಮನೆಯಲ್ಲೇ ಅವ್ರಿಗೆ ಸರಿಯಾದ ರೆಸ್ಪೆಕ್ಟ್ ಇಲ್ಲದೆ ಇರುವಂಥದ್ದು, ಅಥವಾ ಅವರ ಕಷ್ಟಗಳು ಏನಿದೆಯೋ ಅದನ್ನು ಅವರು ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲೇ ಅವರು ತಮ್ಮ ಒಂದು ಇದನ್ನು ಏಜಿಂಗ್ ಅನ್ಬೋದು, ಅಥವಾ ತಮ್ಮ ಟೈಮ್ನ ಕಳೆದಿರುವಂಥದ್ದು. ತುಂಬ ಸತಿ ಅವ್ರು ನಿಮ್ಗೆ ಹೇಳ್ತಾ ಇರ್ತಾರೆ, ನಿನ್ಗಿನ್ನೂ ವಯಸ್ಸಿದೆ, ಯು ಹ್ಯಾವ್ ಟೈಮ್ ಟು ಫಿಕ್ಸ್ ಆಲ್ ದಿಸ್, ನೀನು ಒಳ್ಳೆಯ ಡಿಸಿಷನ್ಸ್ನ ತಗೋ, ನಿನ್ನ ಲೈಫ್ ಬದಲಾಗತ್ತೆ, ನೀನು ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಅಂದರೆ ಅವ್ರು ನಿಮ್ಮನ್ನು ತುಂಬ ಒಂದು ಒಳ್ಳೆಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಬರುವಂಥ ಎಲ್ಲ ಇಂಪ್ರೂವ್ಮೆಂಟ್ನ ಅವ್ರು ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಮೇ ಬಿ ಅವರು ಟೀ ಲವರ್, ಕಾಫಿ ಲವರ್ ಇರಬಹುದು, ಅಥವಾ ಮೇ ಬಿ ಒಂದು ನೆಪ ಆಗಿರ್ಬೋದು ಅಷ್ಟೇ. ಅವರು ಟೀ ಕುಡಿಯೋಕ್ಕೆ ಹೋಗೋಣ, ಕಾಫಿ ಕುಡಿಯೋಕ್ಕೆ ಹೋಗೋಣ ಅನ್ನೋದೊಂದು ನೆಪ ಆಗಿರ್ಬೋದು. ಮೇ ಬಿ ನೀವು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ, ಅಥವಾ ಆವಾಗವಾಗ ನೀವು ಮೀಟ್ ಮಾಡ್ತಾ ಇದ್ದರೆ ಜಸ್ಟ್ ಅವರು ನಿಮಗೆ ಹೇಳೋ ಅಂಥದ್ದು, ಕಾಫಿಗೆ ಬರ್ತೀರಾ, ಟೀ ಕುಡಿಯೋಕ್ಕೆ ಬರ್ತೀರಾ, ಈ ಥರ ಜಸ್ಟ್ ಒಂದು ನೆಪ ಇರಬಹುದು. ಹಾಗಾಗಿ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆನೇ ಒಂದು ಏನಂತಾರೆ, ನಿಮಗೊಂಥರ ಅವ್ರು ನೋಡಿದ್ರೇ ಒಂಥರ ಹೊಟ್ಟೆಲೆಲ್ಲ ಬಟರ್ಫ್ಲೈ ಬಿಟ್ಟಂಗೆ ಆಗೋದು, ಅಥವಾ ಅವ್ರು ನೋಡಿದ ತಕ್ಷಣವೇ ಒಂಥರ ನಾಚಿಕೆ, ಒಂಥರ ಒಂದು ಎಮೋಷನ್ ಬರುವಂಥದ್ದು, ನೋಡಿದ ತಕ್ಷಣವೇ ಒಂದು ಭಯ ಅಥವಾ ರೆಸ್ಪೆಕ್ಟ್ ಹೆಚ್ಚಾಗುವಂಥದ್ದು ನಿಮಗೆ ಫೀಲ್ ಆಗುತ್ತೆ ಈ ಒಂದು ವ್ಯಕ್ತಿನ ನೋಡಿದಾಗ. ದಿಸ್ ಇಸ್ ಪಾಲ್ ನಂಬರ್ 2. ಥ್ಯಾಂಕ್ ಯು. ಹಲೋ, ಪಾಲ್ ನಂಬರ್ 3, ಡೈಮಂಡ್. You will be receiving or giving a precious gift. Pile number 3. ಗಿಫ್ಟ್ಸ್ ಅಂದರೆ ನಿಮ್ಗೆ ತುಂಬ ಇಷ್ಟ ಅನಿಸುತ್ತೆ. ಫಸ್ಟ್ ಕಾರ್ಡ್ ಏನು ಮೆಸೇಜ್ ಇದೆ?
teapot, parrot, unicorn, ring, January, leg, 7th June ಹೀಲಿಂಗ್ ಕ್ಲಾಸ್ ಇದೆ, ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸ್. 1 day ವರ್ಕ್ಶಾಪ್ ಇರುತ್ತೆ, ಕಾಫಿ ಟೀ ಲಂಚ್ ಪ್ರೊವೈಡ್ ಮಾಡ್ತೀವಿ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಿ. ಯಾರಿಗೆ ಹೀಲ್ ಆಗೋ ಕರ್ಮ ಕಳೆದಿರುತ್ತೋ ಅವ್ರು ಮಾತ್ರ ಬರೋದಕ್ಕೆ ಸಾಧ್ಯ. ನೀವು ಏನೇ ಪ್ರಯತ್ನ ಪಟ್ಟರು ನಿಮ್ಮ ಕರ್ಮ ಕಳೆಯದೆ ನೀವು ಬರೋಕ್ಕಾಗೋದಿಲ್ಲ. 7 of Pentacles, ಕರ್ಮ ವಿಲ್ ಬ್ಲಾಕ್ ಯು. ನಿಮ್ಮ ಹತ್ರ ದುಡ್ಡಿದ್ರೂ ಬರೋಕ್ಕಾಗೋದಿಲ್ಲ ಕೆಲವೊಂದು ಸತಿ. 10 ವೀಲ್ ಆಫ್ ಫಾರ್ಚೂನ್ ಇದು. 5 of Wands, ವಾವ್, ಕಿಂಗ್ ಎನರ್ಜಿ, ದ ಆಂಪರರ್. ಪೈಲ್ ನಂಬರ್ 3, ಈ ಒಂದು ವ್ಯಕ್ತಿ ಯಾರು ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ, ಯಾವ ಬದಲಾವಣೆಯನ್ನು ತರ್ತಿದ್ದಾರೆ. ಮೊದಲಿಗೆ ಈ ಒಂದು ವ್ಯಕ್ತಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಜಿಮ್, ಯೋಗ, ಫಿಟ್ನೆಸ್ ಈ ಥರದಲ್ಲಿ ಇರುವಂಥವ್ರು. ಮೇ ಬಿ ಇವರು 80s ಬಾರ್ನ್, 90s ಬಾರ್ನ್ ಇರ್ಬೋದು. ನೀವು 90s ಅಥವಾ 2000 ಬಾರ್ನ್ ಇರಬಹುದು. ಏಜ್ ಗ್ಯಾಪ್ ಇದೆ ನಿಮ್ಮಿಬ್ಬರ ಮಧ್ಯೆ. ಬಿಕಾಸ್ ಹೀ ಆರ್ ಶಿ ಹ್ಯಾವ್ ಸ್ಟ್ರಾಂಗ್ ಲೆಗ್ಸ್. ಮೇ ಬಿ ಅವ್ರು ಅಥ್ಲೀಟ್ ಆಗಿರಬಹುದು, ಜಿಮ್ ಟ್ರೈನರ್ ಆಗಿರಬಹುದು, ಜಿಮ್ ಸಮಥಿಂಗ್, ಕ್ರಿಕೆಟ್ ಆಡೋವಂಥವ್ರಾಗಿರ್ಬಹುದು, ಫುಟ್ಬಾಲ್, ಸೈಕ್ಲಿಂಗ್, ಟ್ರಕ್ಕಿಂಗ್ ಹೋಗೋಂಥದ್ದು. ಈ ವ್ಯಕ್ತಿ ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿಯನ್ನು ಹೋಲ್ಡ್ ಮಾಡ್ತಾರೆ. ನೋಡೋದಕ್ಕಷ್ಟೇ ಸ್ಟ್ರಾಂಗ್ ಇದ್ದಾರೆ ಅಂತಲ್ಲ, ಇವರು ನೋಡೋದಕ್ಕೆ ಅಟ್ರಾಕ್ಟಿವ್, ಮೆಂಟಲಿ ವೆರಿ ಸ್ಟ್ರಾಂಗ್. ಮೇ ಬಿ ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಇವರನ್ನು ಮೀಟ್ ಮಾಡಬಹುದು, ಅಥವಾ ಪರಿಚಯ ಆಗಬಹುದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇವರು ನಿಮ್ಮನ್ನು ನೋಡಿ ನಿಮಗೆ ಇಷ್ಟ ಆಗಬಹುದು, ಅಥವಾ ಅವರು ನಿಮ್ಮನ್ನು ನೋಡಿ ಇಷ್ಟ ಆಗಬಹುದು. ಈ ವ್ಯಕ್ತಿ ತುಂಬ ಸ್ಟ್ರಗಲ್ ಮಾಡಿ ಬಂದಿದ್ದಾರೆ ಅಂತ ಏನಿಲ್ಲ. ಬಿಕಾಸ್ ಅವ್ರ ಫ್ಯಾಮಿಲಿಯಲ್ಲಿ ಒಳ್ಳೆಯ ಬ್ಯಾಕ್ಗ್ರೌಂಡ್ ಇರೋದ್ರಿಂದ, ಈ ಸಿಲ್ವರ್ ಸ್ಪೂನ್ ಬಾರ್ನ್ ಅಂತಾರಲ್ಲ ಆ ರೀತಿಯ ವ್ಯಕ್ತಿ ಆಗಿರ್ತಾರೆ ಇವರು. ತುಂಬ ಕನಸುಗಳನ್ನು ಇಟ್ಕೊಂಡಿರುವಂಥವರು, ತುಂಬಾ ಟಾಕೆಟಿವ್, ಮಾತುಗಳನ್ನು ಜಾಸ್ತಿ ಆಡ್ತಾರೆ. ನೀವು ಅಷ್ಟೇ ಅವ್ರ ಜೊತೆಗೆ ಮನಸ್ಸು ಬಿಚ್ಚಿ ಮಾತಾಡುವಂಥದ್ದು, ಅವ್ರ ಜೊತೆಗೆ ಕ್ಲೋಸ್ ಆಗುವಂಥದ್ದು, ಅವ್ರ ಹತ್ರ ಒಳ್ಳೆಯ ಕಮ್ಯುನಿಕೇಷನ್, ಸ್ಪೆಷಲಿ ಚಾಟಿಂಗ್. ಅದು ಒಂದು ಸೌಂಡ್ ಇರುತ್ತೆ, ಅಂತ ಸೌಂಡ್ ಬರುತ್ತೆ ನೋಡಿ ಚಾಟಿಂಗಲ್ಲಿ. ಅದೇನೋ ಒಂದು ಸೌಂಡ್ ವಿಚ್ ಐ ಆಮ್ ಹಿಯರಿಂಗ್, ಪಾಪಪ್ ಸೌಂಡ್. ಮೇ ಬಿ ಸ್ನ್ಯಾಪ್ಚಾಟ್ ಆರ್ ಫೇಸ್ಬುಕ್ ಆರ್ ಇನ್ಸ್ಟಾಗ್ರಾಮ್, ಸಮಥಿಂಗ್ ಚಾಟಿಂಗ್, ವಾಟ್ಸಪ್, ಅದು ಒಂದು ಪಾಪಪ್ ಮೆಸೇಜಸ್ ನನಗೆ ಕಾಣ್ತಾ ಇರೋವಂಥದ್ದು. ಜನವರಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮೇ ಬಿ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಇಬ್ಬರಲ್ಲಿ ಯಾರ್ದೊಬ್ಬರದು ಫಿಕ್ಸ್ ಆಗಿರುತ್ತೆ, ಅಥವಾ ಪರಿಚಯ ಆದಮೇಲೆ ಮೇ ಬಿ ಆ ಒಂದು ವ್ಯಕ್ತಿ ನಿಮಗೆ ಪ್ರಪೋಸ್ ಮಾಡುವಂಥದ್ದು ಇರಬಹುದು. ಬಿಕಾಸ್ ಆಲ್ರೆಡಿ ಡೈಮಂಡ್ ಇದೆ ಇಲ್ಲಿ. ಡೈಮಂಡ್ ರಿಂಗ್ ಅಂದರೆ ಸಿಲ್ವರ್ ಅಥವಾ ಗೋಲ್ಡ್ ಜೊತೆಗೆ ಹೋದ್ರೇ ಅದಕ್ಕೊಂದು ಕಳೆ ಬರೋದಲ್ವಾ. ಹಾಗೆಯೇ ಮೇ ಬಿ ಹಿ ಆರ್ ಶಿ ಸರ್ಚಿಂಗ್ ಫಾರ್ ಗ್ರೂಮ್ ಅಥವಾ ಬ್ರೈಡ್. ಅವರು ಒಂದು ಬಾಳ ಸಂಗಾತಿಯನ್ನು ಹುಡುಕ್ತಾ ಇರೋವಂಥ ವ್ಯಕ್ತಿ ಆಗಿರ್ತಾರೆ. ಮೇ ಬಿ ಅವರು ನಿಮಗೆ ಕನೆಕ್ಟ್ ಆಗುವಂಥದ್ದು, ಕಾಂಟ್ಯಾಕ್ಟ್ ಮಾಡುವಂಥದ್ದು, ಆ ವಿಷಯವಾಗಿ ನಿಮ್ಮಿಬ್ಬರ ಪರಿಚಯ ಆಗುವಂಥದ್ದು, ನೀವಿಬ್ಬರು ಸ್ಪಿರಿಚುವಲಿ ಸ್ಟ್ರಾಂಗ್ ಇರೋ ಕನೆಕ್ಷನ್, ಸ್ಪಿರಿಚುವಲ್ ಕನೆಕ್ಷನ್ ಅಂತ ಹೇಳ್ಬೋದು, ಸ್ಟಾರ್ ಸೀಡ್ ಕನೆಕ್ಷನ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಫ್ಯಾಮಿಲಿಯಿಂದ ಬಂದಿರೋವಂಥವ್ರು, ಅವರು ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಬಂದಿರೋವಂಥವ್ರು. ನೀವು ಎಜುಕೇಟೆಡ್, ಅವರೂ ಎಜುಕೇಟೆಡ್, ನೀವು ಪ್ಯಾಷನೇಟ್, ಅವರೂ ಪ್ಯಾಷನೇಟ್. ನೀವು ಅಟ್ರಾಕ್ಟಿವ್ ಆಗಿ ಡ್ರೆಸ್ಸಿಂಗ್ ಮಾಡ್ಕೊತೀರ, ಅವರೂ ಅಷ್ಟೇ ಚಾರ್ಮಿಂಗ್ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇರುವಂಥವ್ರು. ಅವರೂ ಯೂನಿವರ್ಸ್, ಏಂಜಲ್ಸ್ ಇದನ್ನೆಲ್ಲ ನಂಬುವಂಥವ್ರು, ನೀವು ಅದನ್ನೆಲ್ಲ ನಂಬುವಂಥವ್ರು. ಆಸ್ಟ್ರಾಲಜಿ, ನ್ಯೂಮರಾಲಜಿ, ಈ ಹರಳುಗಳು ಅದನ್ನು ನೀವು ನಂಬ್ತೀರಾ, ಅವರು ನಂಬ್ತೀರಾ. ಮೇ ಬಿ ಈ ಗ್ರಹಗಳ ಬಗ್ಗೆ ಅಥವಾ ಸ್ಪೇಸ್ ಶಿಪ್ಸ್ ಬಗ್ಗೆ ಅವರಿಗೂ ಇಂಟ್ರೆಸ್ಟ್ ನಿಮ್ಮ ಬಗ್ಗೆ. ಅದನ್ನೆಲ್ಲ ನೀವು ಮಾತಾಡೋದು, ನೀವಿಬ್ಬರು ಡಿಸ್ಕಸ್ ಮಾಡುವಂಥದ್ದು ಟಾಪಿಕ್ ಆಗಿರುತ್ತೆ. ಅವ್ರ ಮನೆಯಲ್ಲಿ ತುಂಬ ಅಪಾರ್ಚುನಿಟೀಸ್ ಅವರಿಗಿದೆ. ಅಂದರೆ ನೀನು ಬಿಸ್ನೆಸ್ ಮಾಡು, ಜಾಬ್ ಮಾಡು, ಜಿಮ್ಮಿಗೆ ಹೋಗು, ಕ್ರಿಕೆಟ್ ಆಡು, ಬೈಕ್ ಓಡಿಸು, ಕಾರ್ ಓಡಿಸು, ತುಂಬ ಆಪ್ಷನ್ ಇದೆ ಅವ್ರ ಲೈಫಲ್ಲಿ. ಆ್ಯಂಡ್ ಅವರಿಗೆ ತುಂಬ ಆಪ್ಷನ್ ಇದೆ. ಹುಡುಗಿರು ಅಥವಾ ಹುಡುಗರು ಅಂತ ಬಂದಾಗ ಅವ್ರ ಲೈಫಲ್ಲಿ ತುಂಬ ಆಪ್ಷನ್ಸ್ ಇದೆ. ಬಟ್ ಅವರು ನಿಮ್ಮ ಹತ್ರ ಸ್ವಲ್ಪ ಸಮಯ ಸ್ಪೆಂಡ್ ಮಾಡ್ತಿದ್ದಾರೆ, ಸ್ವಲ್ಪ ನಿಮ್ಮ ಜೊತೆಗೆ ಬೆರೆಯೋದಕ್ಕೆ ಇಂಟ್ರೆಸ್ಟ್ ಪಡ್ತಾ ಇದ್ದಾರೆ. ಬಿಕಾಸ್ ನಿಮ್ಮಲ್ಲಿರುವಂತಹ ಪೇಷನ್ಸ್, ಅಂಡರ್ಸ್ಟ್ಯಾಂಡಿಂಗ್, ಆ್ಯಂಡ್ ನೀವೊಂಥರ ಹೆಂಗೆ ಅಂತಂದರೆ ಓಪನ್ ಮೈಂಡೆಡ್, ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ, ಅನಿಸಿದ್ದನ್ನು ಹೇಳಿಬಿಡುವಂಥ ನೇಚರ್,
ಸ್ವಲ್ಪ ಚೈಲ್ಡಿಶ್ ನೇಚರ್ ಅಂತಲೂ ಅನ್ಬಹುದು. ನಿಮ್ಮ ವಯಸ್ಸಿಗಿಂತ ನೀವು ಚಿಕ್ಕವರು ಕಾಣಿಸ್ತೀರ ಮತ್ತು ತುಂಬ ಮೆಚ್ಯೂರ್ ಆಗಿ ಮಾತಾಡೋದು ಅವರಿಗೆ ತುಂಬ ಇಷ್ಟ ಆಗಿರುವಂಥದ್ದು. 2027 ಮೇಜರ್ ಪ್ಲ್ಯಾನ್ಸ್ ಏನೋ ಇಟ್ಕೊಂಡಿದ್ದೀರಾ ನೀವಿಬ್ಬರು, ಅಥವಾ ಅವರು ನಿಮಗೆ ಹೇಳ್ತಾರೆ ಈಗೇನಿದೆಯೋ ಅದು ನಂಗೆ ಗೊತ್ತಿಲ್ಲ, ಬಟ್ 2027ಗೆ ಯು ಡೂ ಸಮಥಿಂಗ್. ಬಿಕಾಸ್ ನೀವು ಒಂದು ಪ್ಯಾಟ್ರನ್, ಒಂದು ಲೂಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರ. ಮೇ ಬಿ ರೆಗ್ಯುಲರ್ 9 to 5 ಜಾಬ್, ಮೇ ಬಿ ಕಾಲೇಜ್ ಆದಮೇಲೆ ಮನೆ, ಮೈಟ್ ಬಿ ಮನೆಯಲ್ಲೇ ಇರೋದು, ಮೈಟ್ ಬಿ ಹೌಸ್ ವೈಫ್, ಸಮಥಿಂಗ್ ಯು ಸ್ಟಕ್ಡ್. ಅದಕ್ಕೆ ಆ ಒಂದು ವ್ಯಕ್ತಿ ನಿಮ್ಮ ಪ್ಯಾಟ್ರನ್ನ ಚೇಂಜ್ ಮಾಡೋದಕ್ಕೆ ಬರ್ತಿದ್ದಾರೆ. ಹೂ ಯು ಆರ್, ವಾಟ್ ಯು ಕ್ಯಾನ್ ಲರ್ನ್, ವಾಟ್ ಯು ಕ್ಯಾನ್ ಅಡ್ಯಾಪ್ಟ್. ನೀನು ಯಾರು, ನೀನು ಯಾಕೆ ಹೀಗಿದೆಯಾ, ನಿನ್ನನ್ನು ನೀನು ಪ್ರೀತಿಸ್ಕೋ, ನಿನ್ನನ್ನು ನೀನು ಡೆವಲಪ್ ಮಾಡ್ಕೋ, ನಿನ್ನನ್ನು ನೀನು ಅಟ್ರಾಕ್ಟಿವ್ ಆಗಿ ಇಟ್ಕೋ. ಈ ಥರದ ವಿಷಯಗಳಲ್ಲಿ ಅವರು ನಿಮ್ಮನ್ನು ಪಾಲಿಶ್ಡ್ ಮಾಡೋದಕ್ಕೆ, ನಿಮ್ಮನ್ನು ಲಿಫ್ಟ್ ಅಪ್ ಮಾಡೋದಕ್ಕೆ, ನಿಮ್ಮನ್ನು 4 ಜನಕ್ಕೆ ಪರಿಚಯ ಮಾಡಿಸೋದಕ್ಕೆ, ಅಥವಾ ನಿಮ್ಮ ಬದಲಾವಣೆ 4 ಜನಕ್ಕೆ ಗುರುತಿಸೋದಕ್ಕೆ. ಮೇ ಬಿ ನಿಮಗೆ ವೆಯ್ಟ್ ಲಾಸ್ ಬಗ್ಗೆ ಅವ್ರು ಗೈಡ್ ಮಾಡ್ಬೋದು, ಅಥವಾ ಹೌ ಟು ಡ್ರೆಸ್ ಅಪ್ ಬಗ್ಗೆ ಗೈಡ್ ಮಾಡ್ಬೋದು, ಅಥವಾ ನಿಮ್ಮ ಲುಕ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಬಹುದು. ಇದೆಲ್ಲನೂ ಅವರು ನಿಮ್ಮ ಜೀವನದಲ್ಲಿ ತರ್ತಾ ಇರುವಂಥ ಬದಲಾವಣೆ ಆಗಿರುತ್ತೆ. ಪೈಲ್ ನಂಬರ್ 3. ಥ್ಯಾಂಕ್ ಯು, ವೆರಿ ಆಲ್ ದ ಬೆಸ್ಟ್.